ಚಾಮರಾಜನಗರ ದಸರಾ ಮಹೋತ್ಸವಕ್ಕೆ ಚಾಲನೆ. ಅಖಿಲ ಕರ್ನಾಟಕ ಕನ್ನಡ ಮಹಾಸಭಾವು ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಇಂದಿನಿಂದ 9 ದಿನಗಳವರೆಗೆ ಹಮ್ಮಿಕೊಂಡಿರುವ ಚಾಮರಾಜನಗರ ದಸರಾ ಮಹೋತ್ಸವಕ್ಕೆ ವಿದ್ಯುಕ್ತವಾಗಿ ಚಾಲನೆ ದೊರೆತಿತ್ತು. ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಆರಂಭವಾದ ಚಾಮರಾಜನಗರ ದಸರಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಸಾಂಸ್ಕೃತಿಕ ಮತ್ತು ಜಾನಪದ ಕಲಾವಿದರು ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಿದ್ದಾರೆ. ಜಾನಪದ ವಿದ್ವಾಂಸ ದೊಡ್ಡ ಗವಿಬಸಪ್ಪ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ರಂಗಕರ್ಮಿ ಕೆ ವೆಂಕಟರಾಜು, ದಲಿತ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣಸ್ವಾಮಿ ಪಾಪು ಮಾತನಾಡಿದರು. ಕನ್ನಡ ಮಹಾಸಭಾದ ಅಧ್ಯಕ್ಷ ಶ್ರೀನಿವಾಸ್ ಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಚಾಮರಾಜೇಶ್ವರಿ ಸ್ವಾಮಿ ನಾದಸ್ವರ ತಂಡದಿಂದ ನಾದಸ್ವರ ಕಾರ್ಯಕ್ರಮ, ರವಿಚಂದ್ರ ಪ್ರಸಾದ್ ಅವರಿಂದ ಕೊಂಬು ಕಹಳೆ ವಾದನ, ದೊಡ್ಡ ಗವಿಬಸಪ್ಪ ತಂಡದಿಂದ ಜನಪದ ಗೀತೆಗಳ ಗಾಯನ, ಶಾರದಾ ಭಜನಾ ತಂಡದಿಂದ ಭಜನೆ, ಕಾಳಿಕಾಂಬ ಭಜನಾ ಮಂಡಳಿಯಿಂದ ಭಜನೆ, ಅಕ್ಷತಾ ಜೈನ್ ತಂಡದಿಂದ ಭರತನಾಟ್ಯ, ಅಪ್ಪು ಮೆಲೋಡಿಸ್ ತಂಡದಿಂದ ಚಲನಚಿತ್ರ ಗೀತೆ ಗಾಯನ ನಡೆಯಿತು. ಕಾರ್ಯಕ್ರಮದಲ್ಲಿ ನಗರಸಭಾ ಮಾಜಿ ಅಧ್ಯಕ್ಷ ಸುರೇಶ್ ನಾಯಕ, ಉದ್ಯಮಿ ಶ್ರೀನಿಧಿ ಖುದರ್, ಕಲಾವಿದರಾದ ಗಂಟಕೃಷ್ಣ, ಸುರೇಶ್ ನಾಗ್, ಬಂಗಾರು, ನಟರಾಜು, ಉಮ್ಮತ್ತೂರು ಬಸವರಾಜ ಚಂದ್ರು, ಮಾಜಿ ಸದಸ್ಯ ಗಣೇಶ್ ದೀಕ್ಷಿತ್, ಚಾವೆಂ ರಾಜಗೋಪಾಲ್, ಮಹೇಶ್ ಗೌಡ, ಶೆಣ್ಣೆದ ಹುಂಡಿ ರಾಜು, ಜಗದೀಶ್, ಹೊನ್ನಮ್ಮ, ಚಿನ್ನಮ್ಮ, ಮಂಗಲದ ಶಿವಣ್ಣ, ಮಲ್ಲಣ್ಣ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಪದಾಧಿಕಾರಿಗಳಿಗೆ ಈ ವೇದಿಕೆ ಮುಖಾಂತರ ಚಾಮರಾಜನಗರ ಜಿಲ್ಲೆಯ ಜನತೆಯ ಪರವಾಗಿ ಅತ್ಯಂತ ಹೃದಯಪೂರ್ವಕದ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಈಗ ಒಂದು 8 ದಿನದಿಂದ ಒಂದು 7 ಜನ ಕಲಾವಿದರು ಬಂದಿದ್ರು ವೆಂಕಟರಾಜ್ ಅವರ ಮನೆ ಹತ್ರ. ಮಾದೇವಪ್ಪನವರು ಮಾತಾಡಿದ್ರು ಅಂತೇಳಿ ನಾನು ಮಾದೇವಪ್ಪನವ್ರಿಗೆ ಸಮಾಜ ಕಲ್ಯಾಣ ಇಲಾಖೆ ಮಾದೇವಪ್ಪನವರು ಮಾತಾಡ್ಬೇಕು. ಮಾದೇವಪ್ಪನವ್ರೆ, ಈಗ ನೀವು ಏನೋ 1 ಕೋಟಿ ಅಷ್ಟೇ ನಿಮ್ಗೆ ಕೇಳೋದು ಹೆಸರಿಗೆ ನೀವು ನಿಲ್ಸೋ ಸರಿ ಇಲ್ಲ. ಮಧ್ಯ ಮಾಡಿದ್ದೀರಿ, ಏಕದಮ್ ನಿಲ್ಸಿದ್ರೆ ಸರಿ ಇಲ್ಲ. ನೀವು ಸಿದ್ದರಾಮಯ್ಯ ಜೊತೆ ಹತ್ತಿರದಲ್ಲಿದ್ದೀರಿ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳ್ಬಿಟ್ಟು ನೀವು 1-2 ಕೋಟಿ ಅನುದಾನ ಕೊಡ್ತೀವಿ. ಯಾಕಂದ್ರೆ ಕಲಾವಿದರೆಲ್ಲ ಶ್ರೀಮಂತರಲ್ಲ ನಮ್ಮ ಜಿಲ್ಲೆಯಲ್ಲಿ, ಬಡ ಕಲಾವಿದರು. ನೀವು ಒಂದು ದಸರಾ ಮಾಡಿದ್ರೆ 3 ತಿಂಗಳು ಅವ್ರ ಮನೆ ಸಂಸಾರ ನಡೀತೆ. ನೀವು ದಯವಿಟ್ಟು ಮಾಡಬೇಕು ಅಂದ್ರೆ ಅದಕ್ಕೆ ಅವರು ಮಂಟೆ ಸ್ವಾಮಿ ಉತ್ಸವ ಮಾಡ್ತೀನಿ ಸದ್ಯದಲ್ಲೇ, ಅದಕ್ಕೊಂದು 5 ಕೋಟಿ ಕೊಡ್ತೀನಿ. ಅದಕ್ಕೆ 3 ಕೋಟಿ ಕೊಡಿ, 2 ಕೋಟಿ ಕೊಡಿ ಸ್ವಾಮಿ ತಂದೆ ಶಂಕರ್ನಾಗ್. ಅದಕ್ಕೊಂದು 3 ಕೋಟಿ ಕೊಡಿ, 2 ಕೋಟಿ ಕೊಡಿ ಸ್ವಾಮಿ, ತಿಳಿಸ್ಬೇಡಿ ಅಂತ ಸಿದ್ದರಾಮಯ್ಯ ಜೊತೆ ಮಾತಾಡ್ತೀವಿ ಅಂದ್ರು. ಮತ್ತೆ ಸಂಪರ್ಕಕ್ಕೆ ಸಿಗ್ಲಿಲ್ಲ. ಆದ್ರೂ ಸಹ ಚಾಮರಾಜನಗರದ ಇತಿಹಾಸ, ಪರಂಪರೆ, ಈ ನಾಡು ನುಡಿ ಸಂಸ್ಕೃತಿ ಉಳಿಸಲಿಕ್ಕೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಕಲಾವಿದರ ಕೊಡುಗೆ ಅಪಾರ, ಅನುಪಮ, ಅಸಾಧಾರಣ. ಇವತ್ತೇನಾದ್ರು ನಮ್ಮ ಚಾಮರಾಜನಗರ ಜಿಲ್ಲೆಗೆ ಇಡೀ ಕರ್ನಾಟಕ ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಬಂದಿದ್ರೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಜಾನಪದ ಕಲಾವಿದರಿಂದ. ನಿಮಗೆ ಜನಪದ ವಿಚಾರ ಬಂದ ತಕ್ಷಣ ಫಸ್ಟ್ ಜ್ಞಾಪಕ ಬರೋದೇ ಚಾಮರಾಜನಗರ. ಹಾಗಾಗಿ ಇವತ್ತು ಸರ್ಕಾರ ನಮ್ಮ ಚಾಮರಾಜನಗರಕ್ಕೆ ಒತ್ತು ಕೊಡಬೇಕಾಗಿತ್ತು, ಕಲಾವಿದರಿಗೆ ಪ್ರೋತ್ಸಾಹ ಮಾಡಬೇಕಾಗಿತ್ತು, ಮಾಡಿಲ್ಲ. ಹಾಗಾಗಿ ಹಿರಿಯರಾದಂಥ ವೆಂಕಟರಾಜ್ ಅವರು, ನಮ್ಮ ದೊಡ್ಡ ಗವಿ ಬಸಪ್ಪ, ಘಟ್ಟಂ ಕೃಷ್ಣ, ಎಷ್ಟೆಂತ ಕಲಾವಿದರು, ನಮ್ಮ ವೆಂಕಟರಮಣ ಸ್ವಾಮಿ, ನಮ್ಮ ಶಿವಣ್ಣ, ಸುರೇಶ್ ನಾಗ್, ರಾಜಣ್ಣ, ಬಹಳ ದೊಡ್ಡ ದೊಡ್ಡ ಕಲಾವಿದರು, ನಮ್ಮ ನರಸಿಂಹಮೂರ್ತಿ. ಕಾರಣಕ್ಕಾಗಿ ಅವರು ಈ ಜವಾಬ್ದಾರಿಯನ್ನು ತೆಗೆದುಕೊಂಡು 9 ದಿವಸನೂ ಈ ಕಾರ್ಯಕ್ರಮ ಮಾಡ್ತೀವಿ ಅಂತ ತೀರ್ಮಾನ ಮಾಡಿ ಈ ಕಾರ್ಯಕ್ರಮವನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ವಾಸ್ತವವಾಗಿ ಈ ಮಾಹಿತಿಯನ್ನು ನನಗೆ ಹೇಳಿದಾಗ ನನಗೆ ಆಶ್ಚರ್ಯ ಆಯಿತು. 9 ದಿವಸಗಳ ಕಾಲ ಈ ಸರಣಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರುವುದು ತುಂಬ ಸುಲಭದ ಕೆಲಸ ಇಲ್ಲ. ಇವತ್ತು ನಾನು ಉದ್ಘಾಟನೆ ಮಾಡಿರುವುದೇ ಒಂದು ಹೆಮ್ಮೆ ತಂದುಕೊಂಡಿದ್ದಾರೆ. ನಾನು 45 ವರ್ಷದಿಂದ ಹಳೆಗನ್ನಡದಲ್ಲಿ ನಾನು ಕಥೆ ಭಾಗವನ್ನು ಮಾಡ್ಕೊಂಡಿದ್ದೀನಿ. ಇನ್ನೂ ಕೂಡ ಕ್ಯಾಶಲ್ ಸಪ್ಲಕ್ಕೆ ನಾನು ಆಡೋಲ್ಲ. ಹಳೆಗನ್ನಡದಲ್ಲಿ ಬರೀ ಪ್ರಮುಖರ ಮೇಲೆ ನಾನು ಈಗಲೂ ಕೂಡ ಈಗ 45 ವರ್ಷದಲ್ಲೂ ಅದೇ ಕಥೆಯಲ್ಲಿ ನಾನು ಬರುವುದಿಲ್ಲ. ಇವತ್ತು ನಾನು ಮಾಡಿರುವ ಕಥೆಯನ್ನ ಮೆಚ್ಚಿ ಕನ್ನಡ ಸಂಸ್ಕೃತಿ ಇಲಾಖೆ ಬೋರ್ಡು ನನಗೆ
ಪ್ರಶಸ್ತಿಗೆ ಬಾಧ್ಯರಾಗಿ ಆಯ್ಕೆ ಮಾಡಿ ಅವರಿಗೆ 5 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದೆ. 3 ಪ್ರಶಸ್ತಿಗಳನ್ನು ಕೂಡ ಸಿಎಂ ಅವರಿಗೆ ಪಡೆದಿದ್ದೀನಿ. ಜಾನಪದ ಅಕಾಡೆಮಿ ಪ್ರಶಸ್ತಿ ಸಿದ್ದರಾಮಯ್ಯ ಅವರು ಮಿನಿಸ್ಟರ್ ಕೊಟ್ಟರು 2012 ಸಾಲಿನಲ್ಲಿ. 2019ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯಾಗಿ ಪಡೆದಿದ್ದೀನಿ. ಈ ಸಾರಿ 2020-21 ಸಾಲಿನಲ್ಲಿ ಜನಪದ ಶ್ರೀ ಪ್ರಶಸ್ತಿಗೆ ಬಾಧ್ಯರಾಗಿ ಪಡೆದಿದ್ದು. ಈ ವರ್ಷ ನಮ್ಮ ಚಾಮರಾಜನಗರಕ್ಕೆ ಕೊಡಬೇಕಾಗಿತ್ತು. ಅದೇನು ಬಹಳ ಲೆಕ್ಕದಲ್ಲಿ ನಾವು 1 ಕೋಟಿ ಕೊಟ್ಟು ಬಹಳ ಲೆಕ್ಕದ ಸಿಎಂ ಅವರು ಇಲ್ಲರೂ ಕೂಡ ಇಲ್ಲವರು ಯಾರು ಒಪ್ಕೊಂಬೋದಾಗಿತ್ತು, ನಮ್ಮ MLA ಒಪ್ಕೊಂಬೋದಾಗಿತ್ತು. ಅದು ಇಲ್ಲ. ಇಲ್ಲಿಯ ಸಚಿವರಾದಂತಹ ಸಚಿವರು ಕೂಡ ಒಪ್ಕೊಂಬೋದಾಗಿತ್ತು. ಅದೇನು ಬಹಳ ದುಡ್ಡಲ್ಲ. ಇವತ್ತು ಇದು ಇಲ್ಲಿಗೆ ನಿಂತು ಗೊತ್ತಲ್ಲ, ಇದನ್ನು ಉಳಿಸ್ಬೇಕಲ್ಲ ಬೆಳೆಸ್ಬೇಕಲ್ಲ ಅಂತ ಹೇಳಿ ನಮ್ಮ ಅಖಿಲ ಕರ್ನಾಟಕದ ಸರ್ಕಾರ, ನಮ್ಮ ಅಖಿಲ ಕರ್ನಾಟಕದ ಸಂಘದ ಪರವಾಗಿ ಇವತ್ತು ನಮ್ಮ ಗೌರವ ಮಾಡ್ತಾರೆ. ಇದನ್ನು ಉಳಿಸಬೇಕು, ಜನಪದವನ್ನು ಉಳಿಸಬೇಕು, ಬೆಳೆಸಬೇಕು ಅಂತ ಕಲಾವಿದರಿಗಾಗಿ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಇನ್ನು 9 ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತ ಹೇಳಿ ಹಠ ಮಾಡಿದ್ದಾರೆ. ಇದೇನು ಒತ್ತುವಲ್ಲ. ಯಾರೇ ಸನ್ಮಾನ ಮಾಡಬೇಕಾದ್ರೆ ಇವರು ಸನ್ಮಾನ ಮಾಡಬೇಕಾದ್ರೆ ಒಬ್ಬ ಮಾತು ಮಾಡಲ್ಲ, ಅವರೇ ಮೆಚ್ಚಿ ಇವರು ಮಾಡಬೇಕು ಸನ್ಮಾನ ಅಂತ ಮಾಡ್ತಕ್ಕಂಥ ಮಾತು ಅಷ್ಟು ಗುಂಡಿಗೆತ್ತಂತ ನಮ್ಮ ಚಾಮರಾಜನಗರವನ್ನು ಇವತ್ತು ಬೆಳೆಸ್ತಾ ಇದ್ದಾರೆ. ಇದಕ್ಕೆ ನಾವು ಧನ್ಯವಾಗಿರಬೇಕು. ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎತ್ತರವಾದಂತ ಜಾಗವಿದೆ. ಈ ಜಾಗದಲ್ಲಿ ಇವತ್ತು ಏನು ನಮ್ಮ ಜಾನಪದ ಕಲಾವಿದರು ಅವರ ಪರಂಪರೆಯನ್ನ ಸಾವಿರಾರು ವರ್ಷಗಳಿಂದ ಇವತ್ತು ಸಹ ಅವರು ಅದನ್ನ ಉಳಿಸ್ಕೊಂಡು ಬಂದಿದ್ದಾರೆ. ಅವರು ಆ ಕಲೆ ಉಳಿಸೋದ್ರಿಂದಲೇ ಇವತ್ತು ಸಹ ಒಂದು ಪರಂಪರೆ ಬಾಳ್ದು ಉಳ್ಕೊಂಡಿದೆ. ಆದ್ರೆ ಆ ಕೆಲಸವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಾವೆಲ್ಲ ಮಾಡಬೇಕು ಅಂತೇಳಿ ಎಲ್ಲ ಕಲಾವಿದರ ಸಮಕ್ಷಮದಲ್ಲಿ ಇವತ್ತು ನಾವು ಈ ಒಂದು ದಸರಾ ಕಾರ್ಯಕ್ರಮವನ್ನ, ಅದು ಚಾಮರಾಜನಗರ ದಸರಾ ಕಾರ್ಯಕ್ರಮವನ್ನ ನಾವು ಕಲಾವಿದರುಗಳಿಂದ ಇಲ್ಲಿ ಕುಂತಿದ್ರಲ್ಲ ಎಲ್ಲ ಕಲಾವಿದರ ಸೂತ್ರ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ತಮ್ಮನ್ನೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ವಿ. ಸಮಯದ ಅಭಾವದಿಂದ ನಾವು ಬಹಳಷ್ಟು ಜನಕ್ಕೆ ನಮಗೆ ಸಮಯ ಮಾಡ್ತೀವಿ ಅನ್ನೋದ್ರ ಅರ್ಥ ಅಲ್ಲ. ನಮ್ಮ ಉದ್ದೇಶ ಏನಪ್ಪ ಅಂತಂದ್ರೆ ಒಂದು ಪರಂಪರೆ ಪ್ರಾರಂಭ ಆಗಿದೆ ಚಾಮರಾಜನಗರದಲ್ಲಿ. ಆ ಪರಂಪರೆ ಮುಂದುವರಿಯಬೇಕು ಅಷ್ಟೇ ನಮ್ಮ ಉದ್ದೇಶ. ಈಗ ಮುಗುಡಿ ಕೃಷ್ಣರಾಜರು ಚಾಮರಾಜೇಶ್ವರ ದೇವಸ್ಥಾನ ಕಟ್ಟಿಸಿದ್ರು. ಆದ್ರೆ ಆ ಪರಂಪರೆಯನ್ನು ಯಾವಾಗ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ ಒಟ್ಟಾರೆ ಉದ್ದೇಶ ಏನಪ್ಪ ಅಂತಂದ್ರೆ ಆ ಪರಂಪರೆ ಯಾವುದೇ ಕಾರಣಕ್ಕೂ ನಿಲ್ಲಬಾರದು. ಯಾಕೆಂತಂದ್ರೆ ಇವೆಲ್ಲ ಒಂದು ಇತಿಹಾಸನೇ ಇರ್ತವೆ. ಚಾಮರಾಜನಗರಕ್ಕೂ ರಾಜರಿಗೂ ಬಹಳ ಸಂಬಂಧ ಇದೆ. ಈ ಊರ ಹೆಸರೇ ರಾಜರ ಹೆಸರು. ಚಾಮರಾಜನಗರ ಅಂತಂದ್ರೆ ಒಬ್ಬ ರಾಜರ ಹೆಸರು. ಮುಗುಡಿ ಕೃಷ್ಣರಾಜರವರ ತಂದೆ 1774 ನಮ್ಮ ಅದು ಇನ್ನೂ 2008ರಲ್ಲಿ ಗ್ರಾಮೋತ್ಸವ ಅಂತ ಹೇಳಿ 5 ವರ್ಷಗಳ ಕಾಲ ನಡೀತು. ಆ ನಂತರದಲ್ಲಿ ನಮ್ಮ ಗಣ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಮತ್ತೆ ಕಲಾವಿದರನ್ನ ಪ್ರೋತ್ಸಾಹ ಮಾಡತಕ್ಕಂಥ ದೃಷ್ಟಿಯಿಂದ ಮತ್ತೆ ಚಾಮರಾಜನಗರದಲ್ಲಿ ಒಂದು ಐತಿಹಾಸಿಕ ಪಾತ್ರ ಉಂಟಾಗ್ತದೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾರೆ. ಪಾಪಣ್ಣವರು ದಯವಿಟ್ಟು ವಿಕ್ರಮಸ್ವಾಮಿ ಪಾಪಣ್ಣವರು ದಯಮಾಡಿ ವೇದಿಕೆ ಆದ್ರೆ ಈ ಸಾರಿ ಈ ಒಂದು ಕಾರ್ಯಕ್ರಮ ಚಾಮರಾಜನಗರದಲ್ಲಿ ನಡೆಯಲಿಲ್ಲ. ಕಾರಣ ಗೊತ್ತಿಲ್ಲ. ನಾವು ಬಹಳಷ್ಟು ಇದ್ರ ಬಗ್ಗೆ ಮಾತಾಡಿದ ಕಾರ್ಯಕ್ರಮ ಈ ಮಾತ್ರ ಆಗಬೇಕಾಗಿತ್ತು ಅಂತ ಹೇಳಿ. ಆದ್ರೆ